ಹಲೋ ನಮಸ್ತೆ ನಿಮಗೆಲ್ಲರಿಗೂ ವೆಲ್ಕಮ್ ಟು ಮೈ ವಿಲಾಗ್. ಮೈಸೂರಿನ ಅವತ್ತಿಂದ ಎಲ್ಲಿ ಸ್ಟಾಪ್ ಆಗಿತ್ತಲ್ವ ಅಲ್ಲಿಂದ ವೀಡಿಯೋಸ್ ಈಗ ಅಪ್ಲೋಡ್ ಆಗ್ತಾಯಿದೆ, ಡೈಲಿ ವೀಡಿಯೋಸು. ನಾವು ಹೋಗಿದ್ದೆ ನಮ್ಮ ಮೈಸೂರಲ್ಲಿ ಮಳೆ ಒಳ್ಳೆ ಚೆನ್ನಾಗಿ ಮಳೆ ಬರ್ತಾಯಿತ್ತು, ತಂಪಾಗಿತ್ತು ಮೈಸೂರು ಪೂರ್ತಿ. ಇಲ್ಲಿ ಬಂದ ತಕ್ಷಣ ಪಾಪ ನಿನ್ನ ತಂಗಿಗೆ ಕಾಟ ಕೊಡ್ತಿದೆಯಲ್ಲ, ಏನೇನು ಮಾಡಿಸಿದ್ಲು ಹೇಳಾಗ್ಲೇ? ಏನು ಮಾಡ್ಸಿಲ್ಲ. ನೀನ್ ಮಾತಾಡ್ಬಿಡ, ಅವಳು ಹೇಳ್ತಿದ್ದಾಳೆ. ಸುಮ್ನಿರಮ್ಮ, ಸುಮ್ನಿರು. ನಾನು ಕಸ ಗುಡ್ಸಿದ್ದಾಯ್ತು. ನಾನ್ ಮಾಡೋ ಕೆಲ್ಸ ಅವಳು ಮಾಡ್ತಾ ಇದ್ದಾಳೆ ಪಾಪ ಇವಾಗ. ಮದ್ವೆ ಆದಾಗ ಆಲ್ ದ ಬೆಸ್ಟ್. ಅಯ್ಯೋ ಹೊಸದೊಂದು ಸಿಕ್ತು. ಏನಮ್ಮ? ಚುರುಮುರಿ ಹೆಲ್ದಿ. ಎಲ್ಲ ತರಕಾರಿ ಹಾಕ್ತಾರ, ಕ್ಯಾರೆಟ್, ಟೊಮೆಟೊ, ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆಯ್ತಾ. ಇದರಲ್ಲಿ ಏನ್ ಅನ್ಹೆಲ್ದಿ ಇದೆ ಹೇಳ್ಬೋದು. ನಿಮ್ಮಲ್ಲಿ ಯಾರಿಗೆ ಈ ಚುರುಮುರಿ ಅನ್ನೋದು ಹೆಲ್ದಿ, ಯಾರಿಗಲ್ಲ ಅಂತಂದು ಅವ್ರವ್ರ ಆಯ್ಕೆಗೆ ಅನುಗುಣವಾಗಿ ಕಮೆಂಟ್ ಮಾಡಿ. ಒಂದು ರೌಂಡ್ ಕೇರಮ್ ಮಾಡೋಣ ಅಂತ ನಾವೆಲ್ಲ ಕೂತ್ಕೊಂಡ್ವಿ. ಕೇರಮ್ ರೆಡಿ ಮಾಡಿಕೊಂಡು 2 to 3 ರೌಂಡ್ಸ್ ಕೇರಮ್ ಮಾಡಿದ್ವಿ. ಕೇರಮ್ ಆಡಿದ್ಮೇಲೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಏನು ಕೆಲಸ ಅಂತ ಸ್ವಲ್ಪದ್ರಲ್ಲೇ ನಿಮಗೂ ಗೊತ್ತಾಗುತ್ತೆ. ನಾನು, ನನ್ನ ತಮ್ಮ, ನನ್ನ ವೈಫು, ಹಾಗೆ ಅವಳ ತಂಗಿ, ಇಷ್ಟು ಜನನು ಕಾರ್ ಬುಕ್ ಮಾಡಿಕೊಂಡು ಕ್ಯಾಬ್ ಬಂತು. ಈಗ ಹತ್ತಿದ್ದೀವಿ. ಈಗ ಎಲ್ಲಿಗೆ ಹೋಗ್ತೀವಿ ಅಂತಂದು ನೀವು ನೋಡಿ. ಕ್ಯಾಬ್ ಅವರು ಒಳ್ಳೊಳ್ಳೆ ಸಾಂಗ್ಸ್ಗಳು ಹಾಕಿದ್ರು. ಎಂಥ ಒಳ್ಳೊಳ್ಳೆ ಸಾಂಗ್ಸ್ ಹಾಕಿದ್ರು ಅಂದರೆ ಆರಾಮಾಗಿ ಕೂತ್ಕೊಂಡಿದ್ವಿ ನಾವು ಡೆಸ್ಟಿನೇಷನ್ ರೀಚ್ ಆಗೋವರೆಗೂ. ಬಟ್ ಏನು ಮಾಡ್ತೀರಾ, ನಾವು ಸಾಂಗ್ಸ್ನ ಯೂಟ್ಯೂಬಲ್ಲಿ ಹಾಕಂಗಿಲ್ಲ. ನಿಮ್ಗೆ ಗೊತ್ತಲ್ವಾ, ಕಾಪಿರೈಟ್ ಬೀಳುತ್ತೆ ಯೂಟ್ಯೂಬಲ್ಲಿ ಹಾಕಿದ್ರೆ. ಸುಮ್ಮನೆ ಕಾಪಿರೈಟ್ ಅಲ್ಲ, ಕಂಟೆಂಟ್ ID ಕ್ಲೇಮ್ಸ್ ಬಿಡುತ್ತೆ, ಅದರಿಂದ ಹಾಕ್ತಾಯಿಲ್ಲ. ನಾನು ವಾಯ್ಸ್ ಕೇಳ್ತಾ ಇದ್ದೀರಾ ನೀವು. ಈಗ ನಾವು ಹರಿ ಜ್ಯುವೆಲರ್ಸ್ ಅಂತ ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಶ್ರೇಯಂಗೆ ಮೂಗು ಚುಚ್ಚಿಸ್ಬೇಕಾಗಿತ್ತು, ಅದಕ್ಕೆ ಬಂದಿದ್ದೀವಿ. ಈಗ ಅಲ್ಲಿನೂ ಸ್ವಲ್ಪ ಡಿಬೇಟ್ ಆಗ್ತಾಯಿತ್ತು. ಮೂಗು ನಾರ್ಮಲ್ ಹಳೆ ರೀತಿಯಲ್ಲಿ ಚುಚ್ಚಿಸೋದು ಅಥವಾ ಗನ್ ಶಾಟ ಅಂತ. ಕೊನೆಗೆ ಗನ್ ಶಾಟೇ ಓಕೆ ಅಂತ ಗನ್ ಶಾಟ್ ಹೂ ಅಂದ್ವಿ. ಕೊಂಡ್ಲು ಟೈಪ್ ಎಲ್ಲ ಜುಮ್ಕಿ ಕೊಟ್ಬಿಡಪ್ಪ. ಇಲ್ಲ ಹಾಕಿದೀವಿ ಕಿವಿಗೆ, ಕೊಂಡ್ಲುಗೆ. ನೋವಾಯ್ತಾ? ನೋವಾಗಿಲ್ಲ ಅಂದ್ರೆ ಇವಾಗ ಹಿಂದೆ ಯಾರು ಬಂದು ತಕ್ಷಣಂಗೆ ಅಂದ್ರೆ ಭಯಪಡಿಸಿದ್ರೆ ಹಂಗಾಗುತ್ತೆ. ಸೆಕೆಂಡ್ ಅಷ್ಟೇ. ನೆಕ್ಸಸ್ ಸೆಂಟರ್ ಸಿಟಿ. ಕಾಫಿ ಬೇಡ. ಈಗ ನೆಕ್ಸಸ್ ಸೆಂಟರ್ ಸಿಟಿ ಮಾಲ್ ಅಂದರೆ ಫೋರಮ್ ಮಾಲ್ ಕಡೆ ನಮ್ಮ ಪ್ರಯಾಣ ಕ್ಯಾಬ್ನಲ್ಲಿ ಶುರುವಾಯಿತು. ಟ್ರಾಫಿಕ್ ನಿಮಗೆ ಗೊತ್ತಿರೋ ಹಂಗೆ ಜಾಸ್ತಿ ಇರೋದಿಲ್ಲ ಮೈಸೂರಲ್ಲಿ. ನನ್ನ ತಮ್ಮ ಮತ್ತು ಕ್ಯಾಬ್ ಡ್ರೈವರು ಏನೋ ಡೀಪ್ ಕಾನ್ವರ್ಸೇಷನ್ನಲ್ಲಿದ್ದರು. ಕಾರ್ ಹತ್ತಿದ್ರಿಂದ ಇಳಿಯೋದ್ವರೆಗೂ ಮಾತಾಡ್ತಾನೆ ಇದ್ದರು, ಒಂದಲ್ಲ ಒಂದು ವಿಚಾರ. ಒಳ್ಳೆ ಡ್ರೈವರು ಪಾಪ. ಈಗ ನಾವು ನೆಕ್ಸಸ್ ಸೆಂಟರ್ ಸಿಟಿ ಮಾಲ್ ಅಥವಾ ಫೋರಮ್ ಮಾಲ್ ಮೈಸೂರಿಗೆ ಇನ್ನೇನು ಹತ್ರ ಬರ್ತಾ ಇದ್ದೀವಿ. ಹಾಗೆಯೇ ಇನ್ನು ಇಳಿದು ನೆಕ್ಸ್ಟ್ ಏನೇನು ಮಾಡಿ ನೆಕ್ಸಸ್ ಸೆಂಟರ್ ಸಿಟಿ ಮಾಲಲ್ಲಿ ಅಂತ ನೋಡೋಣ ಬನ್ನಿ.
ಯಾವುದಕ್ಕೆ ಹೋಗೋಣ? ಬೇಡ. ಫಸ್ಟ್ ಡೆಸ್ಟಿನೇಷನ್ ನಮ್ಮದು ಆಗಲೇ ಹೇಳಿದ್ದು ಯಾವುದೋ ಅಲ್ಲ, ಲೆನ್ಸ್ ಕಾರ್ಟ್ ಆಗಿತ್ತು. ಈ ಲೆನ್ಸ್ ಕಾರ್ಟಲ್ಲಿ ನಮ್ಮದು ಗೋಲ್ಡ್ ಮೆಂಬರ್ಶಿಪ್ ಇರೋದ್ರಿಂದ ಬೈ 1 get 1 ಆಫರ್ ಇತ್ತು. ಆದ್ದರಿಂದ ಬೈ 1 get 1 ಆಫರು, ಆಮೇಲೆ 60% ಆಫ್ ಬರುತ್ತೆ. ಅದಕ್ಕೇ ಯಾರ್ಯಾರಿಗೆ ನನ್ನ ತಮ್ಮಂಗೆ ಒಂದು ಬೇಕಿತ್ತು, ಮಾವಂಗೆ ಒಂದು ಬೇಕಿತ್ತು ತೊಗೊಂಡ್ವಿ. ಇನ್ನೆರಡು ಅದ್ರ ಜೊತೆಗೆ ಬರೋದ್ರಿಂದ ಅವೆರಡೂ ತೊಗೊಂಡಿದ್ದೀವಿ. ಇನ್ನೇನು ಅಲ್ಲಿಂದ ಬೇರೆ ಕಡೆ ಶಾಪಿಂಗ್ಗೆ ಹೊರಟಿವಿ. ಲೆನ್ಸ್ ಕಾರ್ಟಲ್ಲಿ ಶಾಪಿಂಗ್ ಮಾಡೋದ್ರಲ್ಲೇ ಅರ್ಧಕ್ಕೆ ಆಗಲೇ ಇವರಿಬ್ಬರು ಹೊರಗೆ ಹೋಗಿದ್ದರು. ಯಾಕೆ ಅಂತಂದರೆ ನಮ್ಮ ಮೋಮೋಸ ಅವ್ರಿಗೆ ಫುಲ್ ಹಸುವಾಗಿಬಿಟ್ಟಿತ್ತಂತೆ. ನನಗೆ ಫುಲ್ ಹಸುವಾಗಿದೆ, ಏನಾದರೂ ತಿಂದು ಆಮೇಲೆ ಬೇರೆ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂದಿದ್ದಕ್ಕೆ ಇಲ್ಲಿ ಮೇಲ್ಗಡೆ ಬಂದ್ವಿ. ಇಲ್ಲಿ ಅಷ್ಟೊಂದು ಅಂದರೆ ಸೌತ್ ಇಂಡಿಯನ್ ಕ್ವಿಸೈನ್ಸ್ ಇರೋಂಥ ಯಾವುದೇ ಹೋಟೆಲ್ಸ್ ಆಗಲಿ ಇನ್ನೊಂದು ಅಂದರೆ ತಿನ್ನೋದಕ್ಕೆ ಏನೂ ಇಲ್ಲ. ಇದೊಂದು ಆಪ್ಷನ್ ಏನೋ ಸಿಗ್ತಾಯಿತ್ತು. ಸ್ವೀಟ್ ಕಾರ್ನು ಫಸ್ಟು 2 ಟೈಪ್ ಸ್ವೀಟ್ ಕಾರ್ನ್ ತೊಗೊಂಬಂದ್ವಿ. 2 ಚೆನ್ನಾಗಿತ್ತು ಟೇಸ್ಟೇನೋ ಸ್ವಲ್ಪ. ಒಂದು ಲೆಮನ್ ಚಿಲ್ಲಿ ಅಂತೆ, ಇನ್ನೊಂದು ಪೆಪ್ಪರು. ಇದು ನೋಡ್ತಾ ಇರೋದು ಪೆಪ್ಪರ್ ನೀವು, ಇನ್ನೊಂದು ಲೆಮನ್ ಚಿಲ್ಲಿ ಅಲ್ಲಿ ಮುಂದ್ಗಡೆ ಇದೆ. ಆಮೇಲೆ ನಮ್ಮ ಮೇಡಮ್ ಅವ್ರ ಕೈಯಲ್ಲಿ ನನ್ನ ಮೊಬೈಲನ್ನು ಕೊಟ್ಟು ನಾನು ಬೇರೆ ಏನೇನು ಆರ್ಡ್ರ್ ಮಾಡಿದ್ವಿ ಅದನ್ನು ಇಸ್ಕೊಂಬರೋದಕ್ಕೆ ಅಂತ ಹೋದೆ. ಅಮಿತ್ ಅಲ್ಲೇ ಇದ್ದ. ಫ್ರೆಂಚ್ ಫ್ರೈಸು, ಹಾಗೆ ಟ್ವಿಸ್ಟರ್, ಪೊಟ್ಯಾಟೊ ಟ್ವಿಸ್ಟರ್. ಈ ಪೊಟ್ಯಾಟೊ ಟ್ವಿಸ್ಟರ್ ಅಷ್ಟೇನು ಚೆನ್ನಾಗಿರಲ್ಲ, ಫುಲ್ ದಪ್ಪ ಮಾಡಿಬಿಟ್ಟಿದ್ದರು. ಯಾವುದು? ಇದೇ ಇರಲಿ, ಗೋಲ್ಡಿಂದ ಇರಲಿ. ಇದು ನಮ್ಮ ಮೋಮೋಸ ಅವರ ಕ್ಲೋಸ್ ಫ್ರೆಂಡ್ ಮಗನಿಗೆ ಕೊಡೋದಕ್ಕೆ ಅಂತ ನಾವು ತೊಗೊತಾ ಇದ್ದೀವಿ. ಇದನ್ನು ಇನ್ನೂ ಕೊಟ್ಟಿಲ್ಲ, ಕೊಡ್ತಾಳೆ ಹೋಗಿ. ನನಗೆ ಈ ರ್ಯಾಬಿಟ್ ಕೊಡ್ಬೋದಲ್ಲ ಅಂತಂದು ಇಷ್ಟ ಇತ್ತು. ಬಟ್ ಏನು ಮಾಡ್ತೀರಾ, ನಾವು ಮೈನಾರಿಟಿ ಆಗೋದ್ವಿ, ಮೇಜಾರಿಟಿ ಅವ್ರು 3 ಜನನೇ ಆಗಿದ್ದರು. ಇದಾದಮೇಲೆ ಜಾಕಿ ಶೋರೂಮಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇದ್ದಿದ್ದರಿಂದ ಅದನ್ನು ಮಾಡ್ಕೊಂಡು ವಾಪಸ್ ಬಂದ್ವಿ. ಹಾಗೆಯೇ ಈ ಫೋರಮ್ ಮಾಲ್ ಅಥವಾ ಸೆಂಟರ್ ಸಿಟಿ ಮಾಲಲ್ಲಿ ಏನೇನು ಪರ್ಚೇಸ್ ಮಾಡ್ತೀವಲ್ವ ಅದನ್ನೆಲ್ಲ ಒಂದು ಇವ್ರದ್ದು ಆ್ಯಪ್ ಇದೆ, ನೆಕ್ಸಸ್ ಸೆಂಟರ್ ಸಿಟಿ ಮಾಲ್ ಅಂತಂದು ಒಂದು ಆ್ಯಪ್ ಇದೆ. ಅದು ಆ್ಯಪಿಂದು ನೇಮು ಅಲ್ಲೇ ಹೋದರೆ ಗೊತ್ತಾಗುತ್ತೆ ನಿಮಗೆ, ನನಗೆ ಅಷ್ಟು ನೆನಪಿಲ್ಲ. ಆ ಆ್ಯಪಲ್ಲಿ ನೀವು ಏನೇನು ಪರ್ಚೇಸ್ ಮಾಡ್ತೀರೋ ಅದ್ರ ಬಿಲ್ನೆಲ್ಲ ಅಪ್ಲೋಡ್ ಮಾಡಬೇಕಂತೆ. ಅಪ್ಲೋಡ್ ಮಾಡಿದ್ರೆ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. 1 ವರ್ಷ ಟೈಮ್ ಇರುತ್ತಂತೆ. ನೀವು ಆ ಪಾಯಿಂಟ್ಸ್ ಆ್ಯಡ್ ಆಗಿದ್ದರಿಂದ ಒಂದಿಷ್ಟು ಗಿಫ್ಟ್ ಐಟಮ್ಸ್ ಇದ್ದಾವೆ, ಅದನ್ನು ತೊಗೋಬೋದು ಅಂತಂದು ಹೇಳಿದ್ರು. ಅದಕ್ಕೆ ನಾವು ಬಿಲ್ಗಳನ್ನ ಒಂದೊಂದೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀವಿ, ಅದು ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಅಂತಂದು ಹೇಳಿದ್ರು. ಅದು 3 ಬಿಲ್ಲಿಗೆ ಪಾಯಿಂಟ್ಸ್ ಆ್ಯಡ್ ಆಗಿದೆ ಈಗ ಸದ್ಯಕ್ಕೆ. ಅದನ್ನ ನೆಕ್ಸ್ಟ್ ಟೈಮ್ ಶಾಪ್ ಮಾಡಿ 1 ಇಯರ್ ಒಳಗಡೆ ಜಾಸ್ತಿ ಪಾಯಿಂಟ್ಸ್ ಮಾಡಿಕೊಂಡು ಚೆನ್ನಾಗಿರೋ ಗಿಫ್ಟ್ ತಗೊಳ್ತೀವಿ. ನೋಡಿರಿ ನೈಟ್ ಟೈಮ್ ಲೈಟ್ ಜೊತೆ ಹೇಗೆ ಕಾಣ್ತಾ ಇದೆ ನೆಕ್ಸಸ್ ಸೆಂಟರ್ ಸಿಟಿ ಮಾಲ್. ನೀವು ಮೈಸೂರವರಾಗಿದ್ದು ಈ ನೆಕ್ಸಸ್ ಸೆಂಟರ್ ಸಿಟಿ ಮಾಲ್ಗೆ ಬಂದಿದ್ದೀರಾ ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿಂದ ನಮ್ಮ ಪ್ರಯಾಣ ಮತ್ತೆ ಶುರುವಾಯಿತು ಮನೆಯ ಕಡೆ. ನಾವು ಬುಕ್ ಮಾಡಿದಂಥ ಕ್ಯಾಬ್ ಬರೋದನ್ನು ವೆಯ್ಟ್ ಮಾಡ್ತಾಯಿದ್ವಿ. ಈಗ ಅಲ್ಲಿ ಬಂತು ನೋಡಿ, ಅದೇ ನಮ್ಮ ಕ್ಯಾಬು. ಈ ಕ್ಯಾಬ್ನ ಹತ್ಕೊಂಡು ಇನ್ನೇನು ಮನೆಗೆ ಹೋಗೋದಷ್ಟೇ. ಇಲ್ಲಿಗೆ ಇವತ್ತಿನ ವೀಲಾಗ್ ಕಂಪ್ಲೀಟ್ ಆಗುತ್ತೆ. ನೀವು ಇಲ್ಲಿವರೆಗೂ ಏನೇನು ನೋಡಿದ್ದೀರಾ, ನಿಮಗೆ ಅದು ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮಗೆ ನಾನು ಮಾಡ್ತಾ ಇರೋ ಕಂಟೆಂಟ್ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ, ನಿಮ್ಮ ಫ್ಯಾಮಿಲಿ ಜೊತೆನೇ ಆಗಲಿ ಶೇರ್ ಮಾಡಿ, ಅವ್ರಿಗೂ ನೋಡೋದಕ್ಕೆ ಹೇಳಿ, ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತು ಇನ್ನಷ್ಟು ಇದೇ ತರಹದ ವಿಡಿಯೋ ಕಂಟೆಂಟ್ ಹಾಗೆಯೇ ಕಾಮಿಡಿ ಕಂಟೆಂಟ್ಗಳೊಂದಿಗೆ ಭೇಟಿಯಾಗೋಣ. ನಾವು ಹೋಗೋ ದಾರಿಯಲ್ಲಿ ಮೈಸೂರು ಪ್ಯಾಲೇಸ್ ಕಾಣಿಸ್ತಾ ಇತ್ತು, ಲೈಟಿಂಗು ಆನ್ ಇತ್ತು. ಬಟ್ ಏನು ಮಾಡ್ತೀರಾ, ನಾನು ಮೊಬೈಲ್ನ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೆ. ಅಷ್ಟರಲ್ಲಿ ಎಷ್ಟು ಕಾಣಿಸ್ತೋ ಅಷ್ಟು ತೋರಿಸಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮೈಸೂರು ಪ್ಯಾಲೇಸು ಇಲ್ಲಿಂದ. ಹಾಗೆಯೇ ಮೈಸೂರು ಪ್ಯಾಲೇಸ್ ಹತ್ರ ಹೋದ್ಮೇಲೆ ನೆಕ್ಸ್ಟ್ ಏನು ಕಾಣಿಸುತ್ತೆ, ಜಟಕಾ ಗಾಡಿ, ಫುಲ್ ಲೈಟಿಂಗಿಂದ ಜುಮ್ಕ ಅಂತಿರೋ ಜಟಕಾ ಗಾಡಿ. ಇಲ್ಲಿಗೆ ನನ್ನ ವೀಲಾಗ್ ಕಂಪ್ಲೀಟ್ ಆಗುತ್ತೆ. ಸಿ ಯು, ಟಾಟಾ, ಬೈ ಬೈ. ಮತ್ತೆ ನೆಕ್ಸ್ಟ್ ವೀಲಾಗಲ್ಲಿ ಭೇಟಿ ಆಗೋಣ.